ಯೂಶ್ವಲಿ ನಾನು ಕಂಪ್ನೀಸಲ್ಲಿ ಇಂಟರ್ವ್ಯೂಸ್ಗಳನ್ನು ತಗೊತಾ ಇರ್ತೀನಿ. ಹಾಗೆ ರೀಸೆಂಟಾಗಿ ಸಹ ಕೆಲವೊಂದು ಕ್ಯಾಂಡಿಡೇಟ್ಗಳನ್ನ ಇಂಟರ್ವ್ಯೂನ ತೊಗೊಂಡೆ ಡೆವಾಪ್ಸ್ ಮತ್ತು ಕ್ಲೌಡ್ ಪೊಸಿಷನ್ಸ್ಗೆ. ಈ ಒಂದು ಟೈಮಲ್ಲಿ ನಾನು ಅಬ್ಸರ್ವ್ ಮಾಡಿರುವಂಥ ಒಂದು ಪ್ಯಾಟರ್ನ್ ಏನಂದರೆ, ತುಂಬ ಜನ ಈ ಒಂದು ಜೂನಿಯರ್ ಅಥವಾ ಫ್ರೆಷರ್ ಪೊಸಿಷನ್ಗೆ ಯಾರು ಬರ್ತಾರೆ ಅವರು ಹೆಚ್ಚಿನ ಕಾನ್ಸೆಪ್ಟ್ಗಳನ್ನ ಈಸಿಲಿ ಕಲ್ತ್ಕೊಂಡಿರ್ತಾರೆ. EC2 ಆಗಿರ್ಬೋದು, ಕ್ಯೂಬರ್ನೆಟಿಸ್, IAM, ಸ್ಟೋರೇಜ್ ಎಲ್ಲ ಸರ್ವಿಸ್ಗಳ ಬಗ್ಗೆ. ಏನಾದರೂ ನಾನು ಒಂದು 3 ಟೈರ್ ಆರ್ಕಿಟೆಕ್ಚರ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದಾಗ ಎಲ್ಲ ಸರ್ವಿಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿಬಿಡ್ತಾರೆ. ಆದರೆ ಒಂದು ಸಲ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ ಕೇಳಿದ ತಕ್ಷಣ ಕನ್ಫ್ಯೂಸ್ ಆಗಿಬಿಡ್ತಾರೆ. ಅಂದರೆ ಹೇಗೆ ಈ ಒಂದು VPC ವರ್ಕ್ ಆಗುತ್ತೆ, ಯಾಕೆ ಇದನ್ನ ಪ್ರೈವೇಟ್ ಅಂತ ಕರಿತೀವಿ, ಯಾಕೆ ಪಬ್ಲಿಕ್ ಅಂತ ಕರಿತೀವಿ, ಹೇಗೆ ಸೈಡರ್ ರೇಂಜನ್ನು CIDR ರೇಂಜನ್ನು ಕ್ಯಾಲ್ಕುಲೇಟ್ ಮಾಡ್ತೀರಾ, ಎಲ್ಲದ್ರ ಬಗ್ಗೆ ಕೇಳಿದಾಗ ಕನ್ಫ್ಯೂಸ್ ಆಗಿಬಿಡ್ತಾರೆ. ಗೊತ್ತಿಲ್ಲ ಏನಕ್ಕೆ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ನ ಇಗ್ನೋರ್ ಮಾಡ್ತಾರೆ ಅಂತ. ಈವನ್ ಕಾಲೇಜ್ ಡೇಸಲ್ಲೂ ಸಹ ಇದನ್ನು ಕಲ್ಸ್ಕೊಟ್ಟಿರ್ತಾರೆ ನೆಟ್ವರ್ಕಿಂಗ್ ಕಾನ್ಸೆಪ್ಟ್. ಏನಕ್ಕಂದರೆ ವಿದೌಟ್ ನೆಟ್ವರ್ಕಿಂಗ್ ನೀವು ಯಾವುದೇ ಸರ್ವಿಸ್ನ ಕ್ರಿಯೇಟ್ ಮಾಡಿದರೂ ಅದನ್ನ ಕನೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ ಆದಷ್ಟು ಈ ಒಂದು ನೆಟ್ವರ್ಕಿಂಗ್ ಕಾನ್ಸೆಪ್ಟ್ನ ಸಹ ಕಲ್ತ್ಕೊಳ್ಳಿ. ಏನಕ್ಕಂದರೆ ನೀವೊಂದು ಫ್ರೆಷರ್ ಅಥವಾ ಆ್ಯಸ್ ಅ ಜೂನಿಯರ್ ಒಂದು ಕಂಪ್ನಿಗೆ ಜಾಯ್ನ್ ಆದಾಗ ನಿಮಗೆ ಬೇರೆ ಸರ್ವಿಸ್ಗಳನ್ನು ಕಲಿಯೋದು ಅಥವಾ ಯಾರಾದರೂ ನಿಮಗೆ ಹೇಳ್ಕೊಡೋವಂಥದ್ದು ಈಸಿ. ಆದರೆ ಯಾರು ನಿಮಗೆ ಈ ಥರ ಬೇಸ್ ಕಾನ್ಸೆಪ್ಟ್ ಆಗಿರುವಂಥ ನೆಟ್ವರ್ಕಿಂಗ್ನ ಟೀಚ್ ಮಾಡೋದಕ್ಕೆ ಬರೋದಿಲ್ಲ. ಅದು ನೀವೇ ಕಲ್ತ್ಕೊಂಡಿರಬೇಕು. ಆದ್ದರಿಂದ ಸ್ಟಾರ್ಟಿಂಗಲ್ಲೇ ನಿಮ್ಮ ಬೇಸ್ ಕಾನ್ಸೆಪ್ಟ್ ಸ್ಟ್ರಾಂಗ್ ಇದೆ ಅಂದರೆ ಬೇರೆ ಸರ್ವಿಸ್ಗಳನ್ನು ಕಲಿಯೋದು ತುಂಬ ಈಸಿ. ಹಾಗಾಗಿ ಆದಷ್ಟು ಈ ಒಂದು ನೆಟ್ವರ್ಕಿಂಗ್ ಕಾನ್ಸೆಪ್ಟ್ಗಳ ಬಗ್ಗೆ ಸಹ ಗಮನ ಕೊಡಿ. ಉಳಿದಿರೋ ಸರ್ವಿಸ್ನ ಈಸಿಯಾಗಿ ನೀವು ವರ್ಕ್ ಮಾಡ್ತಾ ಕಲಿಬೋದು. ಸೊ ಇದು ಈ ಒಂದು ಪ್ಯಾಟರ್ನ್ ನಾನು ಅಬ್ಸರ್ವ್ ಮಾಡಿರುವಂಥದ್ದು ರೀಸೆಂಟ್ ಇಂಟರ್ವ್ಯೂಸ್ಗಳಲ್ಲಿ. ಹಾಗೆ ಇದೇ ರೀತಿ ಬೇರೆ ಕ್ಲೌಡ್ ಮತ್ತು ಡೆವಾಪ್ಸ್ ಕಾನ್ಸೆಪ್ಟ್ಗಳ ಬಗ್ಗೆ ಶಾರ್ಟ್ ವಿಡಿಯೋಗಳಲ್ಲಿ ಮಾತಾಡ್ತಾ ಇರ್ತೀನಿ. ನಿಮ್ಮ ತಲೆಯಲ್ಲಿ ಸಹ ಯಾವುದೇ ಒಂದು ಟಾಪಿಕ್ ಇದ್ದರೆ ಕಮೆಂಟಲ್ಲಿ ತಿಳಿಸ್ಬೋದು. ಖಂಡಿತವಾಗಿ ಅದರ ಬಗ್ಗೆ ಸಹ ಮಾತಾಡೋಣ.